ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ನಾವು ಹೋಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರು ಮಾಡತ್ತೀವ್ರಿ. ಈ ಥರ ಸಾಂಬಾರು ಮಾಡಿರ್ತೀವಿ ಒಂದು ಇಡ್ಲಿ ತಿನ್ನೋರ 4 ಇಡ್ಲಿ ತಿಂತಾರ ಅಂತ ಹೇಳ್ಬೋದ್ರಿ. ಅಷ್ಟು ರುಚಿಯಾಗಿರ್ತೈತಿ ಈ ಸಾಂಬಾರ್ ಸೀಕ್ರೆಟ್ ಏನಂತೇಳಿ ಇವತ್ತಿನ ವಿಡಿಯೋದಾಗ ನೋಡಕ್ರಿ. ಅದಕ್ಕಿಂತ ಮೊದಲ ನಮ್ಮ ಚಾನಲ್ ಇಂದ್ರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗ್ರಿ, ಫೇಸ್ಬುಕ್ದಾಗ ಫಾಲೋ ಮಾಡ್ರಿ. ಈ ಸಾಂಬಾರು ಮಾಡಕ್ಕೆ ನಾವು ಮೊದಲಿಗೆ ಇಲ್ಲಿ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ತೊಗರಿಬೇಳೆ ತೊಗೊಂಡಿವ್ರಿ. ಆ ತೊಗರಿಬೇಳೆ ತೊಗೊಂಡು ಸ್ವಚ್ಛ ಮಾಡಿ ತೊಗೊಂಡ ನಂತರ ಅದಕ್ಕೆ ನೀರು ಹಾಕಿ 1 ರಿಂದ 2 ಸಲ ಅವನ್ನ ಚೆಂದಂಗೆ ಬ್ಯಾಳಿ ತೊಳ್ಕೊಂಬರ್ರಿ. ಆ ತೊಳೆದ ನಂತರ ಇದಕ್ಕೆ ಒಂದು 3 ಕಪ್ ನೀರು ಹಾಕ್ರಿ. ಒಂದು 3 ಕಪ್ ನೀರು ಹಾಕಿ ಆ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ರಿ. ಅರಿಶಿನ ಪುಡಿ ಹಾಕಿ ಅದನ್ನು ಒಂದು ಸಲ ಹಿಂಗೆ ಚೆಂದಂಗೆ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಅದನ್ನು ಲಿಡ್ ಮುಚ್ಚಿ ಒಂದು 3 ಸಿಟಿ ಆಗಾಕ ಇಟ್ಬಿಡ್ರಿ. ಒಂದು 3 ಸಿಟಿ ಆದ್ರೆ ಬ್ಯಾಳಿ ಭಾಳ ಚೆಂದಂಗೆ ಕುದ್ದು ಬರ್ತಾವೆ. ಈಗ ನೋಡ್ಬೋದು ಬ್ಯಾಳಿ ಎಷ್ಟು ಚಂದ ಕುದ್ದಾವತ್ತ. ಎಷ್ಟು ಕುದ್ರೆ ಸಾಕ್ರಿ. ಇದನ್ನೆಂತಿ ಒಂದು ಕಡ್ಗೋಲ್ ತೊಗೊಂಡ ಅಥವಾ ಒಂದು ಬೀಟ್ರ್ ತೊಗೊಂಡ ಇದನ್ನು ಬ್ಯಾಳಿ ಕಡೀರಿ. ಈ ಬ್ಯಾಳಿ ಕಡಿದ್ರಿಂದ ಸಾಂಬಾರ್ದಾಗ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಕತ್ರಿ. ಈಗ ನೋಡ್ರಿ ಈ ಕಡೆ ಎಣ್ಣೆ ಕಾಯಿ ಹಾಕಿಟ್ಟಿವು. ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ದೀವಿ ರೀ. ಅಂದರೆ ಇಲ್ಲಿ ಸಾಂಬಾರು ಮಸಾಲ ಮಾಡತ್ತೀವಿ. ಸಾಂಬಾರ್ಗೆ ಹಾಕೋ ಮಸಾಲ ರೆಡಿ ಮಾಡ್ಕೊಳ್ತಿದ್ದೀವಿ. ಅದಕ್ಕೆ ಜೀರಿಗೆ ಆದ ನಂತರ ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ದೀವಿ ರೀ. ಬೆಳ್ಳುಳ್ಳಿ ಆದ್ಮೇಲೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿದ್ದೀವಿ. ಆ ಉಳ್ಳಾಗಡ್ಡಿನ ಹಾಕಿ ಸ್ವಲ್ಪ ತಿರುವಾಡ್ರಿ. ಆ ನಂತರ ಇದಕ್ಕೆ 3 ಟೊಮೆಟೊ ಹಾಕಿದ್ದೀವಿ ರೀ. 3 ಟೊಮೆಟೊ ಆದ ನಂತರ ಸ್ವಲ್ಪ ಇದಕ್ಕೆ ಹಸಿ ಶುಂಠಿನೂ ಹಾಕ್ರಿ. ಹಸಿ ಶುಂಠಿ ಹಾಕಿ ಅದನ್ನು ಚೆಂದಂಗೆ ಒಂದು ಸಲ ಎಲ್ಲ ತಿರುವಾಡ್ರಿ. ಆಮೇಲೆ ಒಂದು ಲೀಡ್ ತೊಗೊಂಡ ಮುಚ್ಚಿ ಮತ್ತೊಮ್ಮೆ ತೆಗೆದ ಹಿಂಗೆ ತಿರುವಾಡ್ರಿ. ಅಂದರೆ ಮುಚ್ಚೋದ್ರಿಂದ ಟೊಮೆಟೊ ಜಲ್ದಿ ಸಾಫ್ಟ್ ಹಾಕವ್ರಿ. ಈಗ ನೋಡ್ರಿ ಅದಕ್ಕೆ ನಾವು ಹಸಿ ಕಾಯಿ ತುರಿ ಅಂತೀವ್ರಲ್ಲ ಹಂಗೆ ಕೊಬ್ಬರಿ ಹಸಿ ಕೊಬ್ಬರಿನ ಕಟ್ ಮಾಡಿ ಹಾಕಿದ್ದೀವಿ ರೀ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ ರೀ. ಆಮೇಲೆ ಮಸಾಲೆ ಖಾರ ಹಾಕಿದ್ವಿ. ಗ್ಯಾಸ ಮೀಡಿಯಮ್ ಇಟ್ಟ ಚಂದಂಗೆ ತಿರುವಾಡ್ರಿ. ಇದು ಗ್ಯಾಸ ಈಗ ಬಂದ್ ಮಾಡಿರಿ. ಖಾರ ಹಾಕಿದ ನಂತರ ಗ್ಯಾಸ್ ಬಂದ್ ಮಾಡಿ ಆಮೇಲೆ ಇದನ್ನು ಮಿಕ್ಸರ್ ಜಾರ್ದಾಗ ಹಾಕ್ರಿ. ಮಿಕ್ಸರ್ ಜಾರ್ದಾಗ ಹಾಕಿ ಅದನ್ನು ಸಣ್ಣಂಗೆ ಪೂರ್ತಿ ನುಣ್ಣಗಂಗೆ ರುಬ್ಬೇಕ್ರಿ. ನುಣ್ಣಗೆ ರುಬ್ಬಕ್ಕಿಂತ ಮುಂಚೆ ಇದನ್ನು ಹಾಕಿದ ಕೂಡಲೇ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ರಿ. 1 ಕಪ್ ಇಲ್ಲಿ ತಣ್ಣೀರು ಸೇರಿಸ್ರಿ. ಅದ ಪೂರ್ತಿ ತಣ್ಣಗೆ ಹಾಕತ್ರಿ. ಇದನ್ನು ಚಂದಂಗೆ ಮಿಕ್ಸರ್ಗೆ ಹಾಕಿ ಸಣ್ಣಂಗೆ ಪೂರ್ತಿ ನುಣ್ಣಗಾಗೋವರೆಗೆ ರುಬ್ಕೊಂಬರ್ರಿ. ಈ ಥರ ರುಬ್ಬಿ ಸಾಂಬಾರು ಮಾಡಿರ್ತೀವಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಕತಿ. ಹೋಟೆಲ್ದಾಗ ಇದೇ ಥರ ಮಾಡ್ತಾರೆ. ಈಗ ನೋಡ್ರಿ ಇಲ್ಲಿ ಎಣ್ಣೆ ಕಾಯಿಕಿಟ್ಟಿವು ಸಾಂಬಾರು ಒಗ್ಗರಣೆಗೆ. ಎಣ್ಣೆ ಕಾದ ಬಳಿಕ ಸಾಸಿವೆ ಹಾಕಿದ್ದೀವಿ, ಸ್ವಲ್ಪ ಹಿಂಗೆ ಹಾಕಿದ್ದೀವಿ ರೀ. ಆಮೇಲೆ ಇದಕ್ಕೆ ಕರಿಬೇವನ್ನು ಹಾಕಿದ್ದೀವಿ ರೀ. ಇಲ್ಲಿ 1-2 ಒಣ ಮೆಣಸಿಕಾಯಿ, 3 ಬ್ಯಾಡಗಿ ಮೆಣಸಿಕಾಯಿ ಹಾಕಿದ್ದೀವಿ. ಆ ನಂತರ ಇದಕ್ಕೆ ಉಳ್ಳಾಗಡ್ಡಿನೂ ಸೇರಿಸಿದ್ದೀವಿ ರೀ. ಉಳ್ಳಾಗಡ್ಡಿ ಉದ್ದುದ್ದು ಕಟ್ ಮಾಡಿ ಹಾಕ್ರಿ. ಸಾಂಬಾರ್ದಾಗ ಭಾಳ ಮಸ್ತ್ ಟೇಸ್ಟ್ ಕೊಡ್ತೈತೆ ರೀ. ಈ ಥರ ಮಾಡಿ ನೋಡ್ರಿ ನೀವು. ಮತ್ತೆ ಮಾಡ್ತಿರ್ತೀರಿ ಇದೇ ಥರ ರೀ. ಈಗ ನೋಡ್ರಿ ಅದನ್ನೆಲ್ಲ ಪೂರ್ತಿ ಚೆಂದಂಗೆ ಉಳ್ಳಾಗಡ್ಡಿ ಹಾಕಿದ ಬಳಿಕ ಚೆಂದಂಗೆ ಎಲ್ಲ ತಿರುವಾಡ್ರಿ. ಒಂದು ಸ್ವಲ್ಪ ಆದ ನಂತರ ಈಗ ನಾವು ಮಿಕ್ಸರ್ದಾಗ ಏನು ರುಬ್ಬಿಟ್ಟಿರ್ತೀವಲ್ಲ ಮಸಾಲೆ ಅದನ್ನು ತಂದು ಇದ್ರಾಗ ಸೇರಿಸ್ರಿ. ಅದನ್ನು ಸೇರಿಸಿ ಅದನ್ನು ಪೂರ್ತಿ ಎಲ್ಲ ಚೆಂದಂಗೆ ಮಿಕ್ಸ್ ಕೊಡ್ರಿ. ಮಿಕ್ಸ್ ಕೊಟ್ಟ ನಂತರ ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೀರು ಹಾಕಿ ಅವನ್ನ ತಂದು ಇದ್ರಾಗ ಸೇರಿಸ್ರಿ. ಆಮೇಲೆ ಇದಕ್ಕೆ ನೀವು ಮತ್ತೆ ಸ್ವಲ್ಪ ನೀರು ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕ್ರಿ. ಆ ನಂತರ ಇದಕ್ಕೆ ಬ್ಯಾಳಿ ಕುದ್ದಿದ್ರಲ್ಲ ಅವನ್ನ ತಂದು ಇದ್ರಾಗ ಸೇರಿಸ್ರಿ. ಇದಕ್ಕೆ ಸಾಂಬಾರು ನೀವು ಗಟ್ಟಿ ಅಥವಾ ತಿಳು ಮಾಡ್ಕೋಬೋದ್ರಿ. ಈಗ ನೋಡ್ರಿ ಅದ ಎಟ್ಟ ಚಂದಾಗೆ ಕುದಿಯಾಕತೈತಿ. ಆ ಕುದಿ ಹೊತ್ನ್ಯಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರಿ. ಆ ಕೊತ್ತಂಬರಿ ಸೊಪ್ಪು ಹಾಕಿ ಚಂದಾಗಿ ಮಿಕ್ಸ್ ಕೊಟ್ರಂದ್ರೆ ಫಸ್ಟ್ ಕ್ಲಾಸ್ ಮನಿ ಎಲ್ಲ ಗಮ್ ಗಮ್ ಗಮ್ಗ ಅಟ್ಟ ಪರಿಮಳ ಬರ್ತಿರ್ತೈತಿ ನೋಡ್ರಿ. ಸಾಂಬಾರು ರೆಡಿ ಆಗೋ ಹೊತ್ನ್ಯಾಗ ಕುದಿ ಹೊತ್ನ್ಯಾಗ ಭಾಳ ಚಂದಂಗೆ ಸಾಂಬಾರು ರೆಡಿ ಆಗೈತಿ. ಇದ್ರ ಜೊತೆ ಇಡ್ಲಿ ಮಾಡಿದಂಥವು ತಂದು ನಾವು ಪ್ಲೇಟಿಗೆ ಸರ್ವ್ ಮಾಡತ್ತೀವಿ. ನೀವು ಇಡ್ಲಿ ಜೊತೆ ತಿನ್ನಿರಿ, ದೋಸೆ ಜೊತೆ ತಿನ್ನಿರಿ, ಅನ್ನ ಜೊತೆ ತಿನ್ನಿರಿ. ಒಂದು ಸಲ ಈ ಥರ ಸಾಂಬಾರು ಟ್ರೈ ಮಾಡಿ ನಮಗೆ ಹೆಂಗೆ ಬಂದಿತ್ತತೆ ಕಮೆಂಟ್ನಾಗ ತಿಳಿಸೋದ ಮರಿಬೇಡ್ರಿ. ನಮ್ಮ ವಿಡಿಯೋ ಇಷ್ಟ ಅದು ಅಂದ್ರೆ ಬೇರೆದವ್ರಿಗೂ ಶೇರ್ ಮಾಡಿರಿ. ಅವರು ನಮ್ಮ ವಿಡಿಯೋ ನೋಡಿ ಅದನ್ನು ಮಾಡಲಿ. ಯಾಕಂದರೆ ಎಲ್ಲರೂ ರೆಸಿಪಿ ಟ್ರೈ ಮಾಡಿ ಅಟ್ರು ಎಲ್ಲರೂ ತಿನ್ನಲಿ ಅಂತ ನಮ್ಮ ಆಸೆ. ನೀವು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡೋದು ಮರಿಬೇಡ್ರಿ, ಕಮೆಂಟ್ ಮಾಡಿರಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ನಮಸ್ಕಾರ.